Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಲಾಸ್ಟ್ ಸೆಷನಲ್ಲಿ ಅರ್ಥಮೆಟಿಕ್ ಮೀನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಅರ್ಥಮೆಟಿಕ್ ಮೀನ್ ಕಂಪ್ಲೀಟ್ ಮಾಡಿದ್ದೆ. ಸೊ ಅದು ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ಬರಬಹುದು ಅನ್ನೋದನ್ನು ನಿಮ್ಮ ಮುಂದೆ ಇವತ್ತಿನ ದಿವಸ ತಂದಿದ್ದೀನಿ ಸ್ಟೂಡೆಂಟ್ಸ್. 2014ನೇ ಇಸ್ವಿ 2014ರಿಂದ ಹಿಡಿದು 2019 ಯಾವ ರೀತಿ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿಗೆ ಬಂದಿದೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡುವ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೇನೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಪುಟ್ಟದಾಗಿ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಯಾವುದೇ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಎಲ್ಲ ವಿಡಿಯೋಸನ್ನು ಕೂಡ ಅಪ್ಡೇಟ್ ಆಗಿ ನೋಡ್ಬೋದು ಸ್ಟೂಡೆಂಟ್ಸ್. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಅದಕ್ಕೆ ಮೊದಲು ಒಂದು ಪುಟ್ಟ ಲೈಕ್ನ ಕೊಡಿ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋಗೆ. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 2014ನೇ ಇಸ್ವಿ ಕ್ವಶನ್ ಪೇಪರ್ನಲ್ಲಿ ಸೆಕ್ಷನ್ ಬಿಗೆ ಅರ್ಥಮೆಟಿಕ್ ಮೀನ್ ಬಗ್ಗೆ ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 2014ರಲ್ಲಿ ಕೇಳಿರುವಂತಹದ್ದು ನಾಲ್ಕನೇ ಪ್ರಶ್ನೆ, 4th one. Rainfall for the month as recorded in an observation is as follows. ಸೊ ರೈನ್ಫಾಲ್ನ ಕೊಟ್ಟಿದ್ದಾನಂತೆ, ಡೇಸ್ ಕೊಟ್ಟಿದ್ದಾನೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ರೈನ್ಫಾಲ್ ಇನ್ ಮಿಲಿಮೀಟರ್ಸ್ ಎಷ್ಟಂತೆ? 87, 63, 74, 56, 62, 85, 73. ಹಾಗಾದರೆ ಫಸ್ಟ್ ವೇರಿಯೇಬಲ್ ಬರ್ಕೊಳ್ಳುವ. ವೇರಿಯೇಬಲ್ ಏನೇನು ಕೊಟ್ಟಿದ್ದಾನಂತೆ? 87, 63, 74, 56, 62, 85, 73. ಜೊತೆಗೆ ಏನು ಕೊಟ್ಟಿದ್ದಾನೆ ಅಂತ ಸ್ಟೂಡೆಂಟ್ಸ್? ಫ್ರೀಕ್ವೆನ್ಸಿ ಎಲ್ಲಿ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ. ಇದು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ. ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಲ ರಿಪೀಟ್ ಆಗಿದೆ ಆ ದಿನಗಳು ಅಂದ್ಬಿಟ್ಟಿದೆ. ಅವನೇನು ಕೊಟ್ಟಿದ್ದಾನೆ ಅದು ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಇಫ್ ದೇರ್ ಆರ್ 5 ಸಂಡೇಸ್, ಟ್ಯೂಸ್ಡೇಸ್ ಆ್ಯಂಡ್ ವೆಡ್ನೆಸ್ಡೇಸ್, ಹಾಗಾದರೆ ಏನೇನಂತೆ? 5 ಇರುತ್ತಂತೆ. ಯಾವುದು? ಮಂಡೇ 5 ಮಂಡೇ ಬರುತ್ತಂತೆ ಒಂದು ತಿಂಗಳಲ್ಲಿ, 5 ಟ್ಯೂಸ್ಡೇ ಬರುತ್ತಂತೆ ಮತ್ತು 5 ವೆಡ್ನೆಸ್ಡೇ ಬರುತ್ತಂತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ? 4 ಸಂಡೇಸ್, ಥರ್ಸ್ಡೇಸ್, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ. ಎಷ್ಟೆಷ್ಟು ಬರುತ್ತಂತೆ ಸ್ಟೂಡೆಂಟ್ಸ್? 4 ಸಂಡೇಸ್, ಫೈನ್, 4 ಥರ್ಸ್ಡೇಸ್, 4 ಫ್ರೈಡೇಸ್, 4 ಸ್ಯಾಟರ್ಡೇಸ್ ಬರುತ್ತಂತೆ ಸ್ಟೂಡೆಂಟ್ಸ್. ಓಕೆ ಫೈನ್. ಎಕ್ಸ್ ಇದೆ, ಎಫ್ ಇದೆ, ನಾವೇನು ಮಾಡೋಣ? FX ಮಾಡೋಣ ಸ್ಟೂಡೆಂಟ್ಸ್. ಏನು ಮಾಡುವ? FX ಮಾಡುವ. FX ಮಾಡಿದ್ರೆ 87 ಇಂಟು 4 ಬರೋದು 348. 63 ಇಂಟು 5 315. 74 into 5
370. 56 into 5. 56 into 5. 280. 62 into 4. 248. 85 into 4. 340. 73 into 4. 292. ಇಷ್ಟು ಕೂಡ್ಕೊಳ್ಳಿ, ಬರೋದು ಸಿಗ್ಮಾ ಎಫ್ ಎಕ್ಸ್. 292 ಪ್ಲಸ್ 340 ಪ್ಲಸ್ 248 ಪ್ಲಸ್ 280 ಪ್ಲಸ್ 370 ಪ್ಲಸ್ 315 ಪ್ಲಸ್ 348. ಹಾಗಾದರೆ ಬರೋದು 2193 ಬರುತ್ತೆ ಸ್ಟೂಡೆಂಟ್ಸ್. 2193 ಬಂದ ನಂತರ ಫಾರ್ಮುಲಾ ಹಾಕ್ಬೇಕಾಗಿರೋದು ಸಿಗ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆಯಂತೆ ಸ್ಟೂಡೆಂಟ್ಸ್? 2193 ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್. ಹಾಗಾದರೆ ಎನ್ ಅಂದರೆ ಟೋಟಲ್ ಹಾಕುವ 5, 10, 15. 15 ಪ್ಲಸ್ 4 16 ಅಂದರೆ ಬರೋದು 31. 31. ಎಕ್ಸ್ ಬಾರ್ ಈಕ್ವಲ್ಸ್ 2193 ಡಿವೈಡ್ ಬೈ 31. ಹಾಗಾದರೆ ಬರೋದು 70.742. ಏನು ಸ್ಟೂಡೆಂಟ್ಸ್, ಆನ್ಸರ್ ಎಷ್ಟು? 70.742 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಕೇಳಿರೋದೇನು? ಕ್ಯಾಲ್ಕುಲೇಟ್ ದ ಡೈಲಿ ಆವರೇಜ್ ಮಂತ್ಲಿ ರೈನ್ಫಾಲ್ ಅಂತ ಹೇಳಿದ್ದಾನೆ. ರೈನ್ಫಾಲ್ ಎಷ್ಟಾಗುತ್ತೆ? 70.742 mm ಡೈಲಿ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು 2014 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿಗೆ ಕೇಳಿರುವಂತಹ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್. ಈಗ ಹೋಗೋಣ ನೆಕ್ಸ್ಟ್ ಕ್ವಶನ್ ಪೇಪರ್. ಓಕೆ ಸ್ಟೂಡೆಂಟ್ಸ್, 2015 ಕ್ವಶನ್ ಪೇಪರಲ್ಲಿ ಏನು ಕೇಳಿದಾನೆ ಅಂತ ನೋಡುವ. 2015 ಕೇಳಿರುವಂತಹ ಪ್ರಶ್ನೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೆಕ್ಷನ್ ಬಿಗೆ ಕೇಳಿರುವಂತಹದ್ದು. ಸೊ ಫಾರ್ಮ್ a frequency distribution from the following data by exclusive method, taking 4 as the width of the class. ಅವನೇ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದ್ದಾನೆ 4 ತಗೊಬೇಕಂತೆ ವಿಡ್ತ್ ಎಷ್ಟು ತಗೊಬೇಕಂತೆ ಸ್ಟೂಡೆಂಟ್ಸ್? 4 ತಗೊಬೇಕಂತೆ. ಈಗ ನಾನು ನಿಮ್ಗೆ ಹೇಳ್ತಿರೋದು ಇಲ್ಲಿ ಮಿನಿಮಮ್ ಎಷ್ಟಿದೆ ಅಂತ ನೋಡುವ. ಮಿನಿಮಮ್ ಇಲ್ಲಿ ಕಾಣಿಸ್ತಿರೋದು ನನಗೆ ಯಾಕೋ 10 ಕಾಣಿಸ್ತಿದೆ. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡುವ. ಮ್ಯಾಕ್ಸಿಮಮ್ 32, 36, 38 ಕಾಣಿಸ್ತಿದೆ ಅಂತ ನನಗನ್ಸುತ್ತೆ. ಸೊ ಮುಂದಕ್ಕೆ ಏನಾದರೂ ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೊಳ್ಳುವ. ಸೊ 38. ಓಕೆ, 38. ಹಿಂದಕ್ಕೆ 0 ಹೋದ್ರೆ ಅಂದರೆ ಬರೋದು 10 ಬರುತ್ತೆ. ಮುಂದಕ್ಕೆ 38ಗೆ ಹೋದರೆ ಬರೋದು 40 ಆಗಿರುತ್ತೆ. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಸ್ಟೂಡೆಂಟ್ಸ್? ಡಿಫ್ರೆನ್ಸ್ ಇರೋದು 30 ಇರುತ್ತೆ. ಸೊ 30 ಇದೆ ಅಂತಂದರೆ ನಾವು ಎಷ್ಟೆಷ್ಟು ತಗೊಬೇಕು ಅನ್ನೋದು ಏನು ಕ್ಯಾಲ್ಕುಲೇಷನ್ ಮಾಡುವಂಥ ಅಗತ್ಯನೇ ಇಲ್ಲ ಪ್ರಾಬ್ಲಮಲ್ಲಿ. ಕಾರಣ ಏನಕ್ಕೆ ಅಂದರೆ ಟೇಕಿಂಗ್ 4 ಅವನೇ ಹೇಳ್ಬಿಟ್ಟಿದ್ದಾನೆ 4 ತಗೊಬೇಕಂತೆ ವಿಡ್ತಾಗಿ. 4 ತಗೊಬೇಕಂತೆ. ಹಾಗಾದರೆ 4 ವಿಡ್ತಾಗಿ ತಗೊಂಡ್ರೆ ಏನಾಗುತ್ತೆ ಅಂತ ನೋಡುವ ಸ್ಟೂಡೆಂಟ್ಸ್. ಓಕೆ, ವೇರಿಯಬಲ್
ವೇರಿಯೇಬಲ್ 4 ಅಂತೆ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೇಕು ನಾವು 10ರಿಂದ ಮಾಡಬೇಕು. ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ 10ರಿಂದ 4 ಕೂಡಿದ್ರೆ ಬರೋದು 14, 14ರಿಂದ 18, 18ರಿಂದ 22, 22ರಿಂದ 26, 26ರಿಂದ 30, 30ರಿಂದ 34, 34ರಿಂದ 38, 38ರಿಂದ 42, 40 ನಮಗೆ ಬಂದ್ಬಿಟ್ಟಿದೆ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್. ಈಗೇನು ಮಾಡಬೇಕು, ಟ್ಯಾಲಿ ಮಾರ್ಕ್ಸ್ ಹಾಕಬೇಕು. ಟ್ಯಾಲಿ ಮಾರ್ಕ್ಸ್ನ ಹಾಕಿದ್ದೆ ಆದರೆ ಓಕೆ. ಟ್ಯಾಲಿ ಮಾರ್ಕ್ಸ್ ಹಾಕುವ. ಈಗ ಫಸ್ಟ್ ಇರೋದು 10 ಇದೆ, 10ಕ್ಕೆ ಒಂದು ಗೆರೆ ಹಾಕುವ. 17, 17 ಅಂದರೆ 18ರಿಂದ 22 ಬರುತ್ತೆ. 15, 14ರಿಂದ 18, 22, 22ರಿಂದ 26, 11, 10ರಿಂದ 14, 16, 14ರಿಂದ 18, 19, 18ರಿಂದ 22, 24, 24 ಅಂದರೆ 22ರಿಂದ 26, 29, 26ರಿಂದ 30, 18, 18ರಿಂದ 22, 25, 22ರಿಂದ 26, 26, 26ರಿಂದ 30, 32, 30ರಿಂದ 34, 14, 14ರಿಂದ 18, 17, 14ರಿಂದ 18, 20, 18ರಿಂದ 22, 23, 22ರಿಂದ 26, 27, 26ರಿಂದ 30, 30, 30ರಿಂದ 34, 12, 10ರಿಂದ 14, 15 ಮಾರ್ಕ್ ಮಾಡಬೇಕಾಗಿರುತ್ತೆ. ಇವಾಗ ಎಷ್ಟು? 15, 14ರಿಂದ 18ಕ್ಕೆ. ದೆನ್ 18, 18ರಿಂದ 22 ಇದನ್ನು ಕೂಡ ಮಾರ್ಕ್ ಮಾಡಬೇಕಾಗಿರುತ್ತೆ. 24, 22 ಇದನ್ನು ಕೂಡ ಮಾರ್ಕ್ ಮಾಡಬೇಕಾಗಿರುತ್ತೆ. 36, 34ರಿಂದ 38, 18, 18ರಿಂದ 22, 15, 14ರಿಂದ 18, 21, 18ರಿಂದ 22, 28, 26ರಿಂದ 30, 33, 30ರಿಂದ 34, 38, 38ರಿಂದ 41, 34, 34ರಿಂದ 38, 13, 10ರಿಂದ 14, 10, 10ರಿಂದ 14 ಮಾರ್ಕ್ ಮಾಡಬೇಕಾಗಿರುತ್ತೆ. 16, 14ರಿಂದ 18, 20, 18ರಿಂದ 22, 22, 22ರಿಂದ 24, 29, 26ರಿಂದ 29 ಮಾರ್ಕ್ ಮಾಡಬೇಕಾಗಿರುತ್ತೆ. 19, 18ರಿಂದ 22, 23, 22ರಿಂದ 26, 31, 30ರಿಂದ 34. ಸೊ ಮಾರ್ಕ್ ಮಾಡಿದ್ದಾಯಿತು ಸ್ಟೂಡೆಂಟ್ಸ್. ಈಗಿವಾಗ ನಾವೇನು ಮಾಡಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ವರ್ಕರ್ಸ್ ಅಥವಾ ಫ್ರೀಕ್ವೆನ್ಸಿನ ಈಗಿವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಫ್ರೀಕ್ವೆನ್ಸಿ ಎಷ್ಟು? 5, 7, 9, 7, 5, 4, 2, 1. ಟೋಟಲ್ ಹಾಕಿ ಸ್ಟೂಡೆಂಟ್ಸ್. ಇದೇನೆ ಸಿಗ್ಮಾ ಎಫ್ ಅಂತ ಕರಿತೀವಿ, ಇಲ್ಲ 9n ಅಂತ ಕರಿತೀವಿ. ಹಾಗಾದರೆ 5 + 7 + 9 + 7 + 5 + 4 + 2 + 1. ಹಾಗಾದರೆ ಬರೋದೆಷ್ಟು ಸ್ಟೂಡೆಂಟ್ಸ್?
40 ಬಂದಿದೆ ಸ್ಟೂಡೆಂಟ್ಸ್. ಹಾಗಾದರೆ 10 10 10 10 ಅದರ ಟೋಟಲ್ ಆಗಿ ಎಷ್ಟಿದೆ 40. ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ಜಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾತ್ರ ಮಾಡಿ ಅಂತ ಹೇಳಿದ್ದಾನೆ. ಅಕಸ್ಮಾತ್ ಇದೇ ಪ್ರಾಬ್ಲಮ್ಗೇನಾದ್ರು ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡು ಅಂತ ಹೇಳಿದಿದ್ರೆ ನಾವು ಮೊದಲೇನು ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್? ನಾನು ಹೇಳ್ತಾ ಇರೋದು ನೀವು ಇಲ್ಲಿ ಮಾಡೋಂಗಿಲ್ಲ, ಕೇಳಿದಿದ್ರೆ ಮಿಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ಪಾಯಿಂಟ್ ಹೇಗೆ ಬರುತ್ತೆ? 10 + 14 / 2. 10 + 14 ಅಂದರೆ 24. 24 / 2 ಅಂದರೆ ಬರೋದು 12. ಅದೇ ರೀತಿ 14 + 18 / 2. 14 + 18 ಅಂತಂದರೆ 32. 32 / 2 ಅಂದರೆ 16. ಅದೇ ರೀತಿ ಇದನ್ನು ಕೂಡ ಮಾಡಿದಾಗ 20, 24, 28, 32, 36, 40. ಇದು ಮಿಡ್ ಪಾಯಿಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಮಿಡ್ ಪಾಯಿಂಟಿಂದ ಇವಾಗ ನಾವೇನು ಮಾಡಬೇಕು? ಎಫ್ ಇದೆ, ಎಮ್ ಇದೆ, ಎಫ್ ಎಮ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಎಫ್ ಎಮ್ ಮಾಡಿದ ನಂತರ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ / n ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾನು ನಿಮಗೆ ಕೊಡ್ತಾ ಇರೋ ಹೋಮ್ವರ್ಕ್. ಅರ್ಥಮೆಟಿಕ್ ಮೀನ್ ಈ ಪ್ರಾಬ್ಲಮ್ಗೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 2015ನೇ ಇಸ್ವಿ ಕ್ವಶನ್ ಪೇಪರ್. ಈ ಪ್ರಾಬ್ಲಮ್ ಈಗ ನಾವು ಮಾಡಿದ್ದು 2015ನೇ ಇಸ್ವಿ ಕ್ವಶನ್ ಪೇಪರ್. ಅಂದರೆ ನಮ್ಮ ಪ್ರಕಾರವಾಗಿ ಆ ಹಿಂದಿನ ಸೆಷನಲ್ಲಿ ನಾವು ನಿಲ್ಲಿಸಿದ್ದು 97ನೇ ಪ್ರಾಬ್ಲಮ್ ನಿಲ್ಲಿಸಿದ್ವಿ. 2014ನೇ ಇಸ್ವಿದು 98ನೇ ಪ್ರಾಬ್ಲಮ್ ಆಯಿತು. ಅಂದರೆ ಇದು 99ನೇ ಪ್ರಾಬ್ಲಮ್ ಆಯಿತು ಸ್ಟೂಡೆಂಟ್ಸ್. ಇದುವರೆಗೂ ಯಾವ ವಿಡಿಯೋನು ನೋಡ್ದಿರ ಇದೇ ವಿಡಿಯೋ ಫಸ್ಟ್ ನೋಡಿದ್ದೇ ಆದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನೋದು ಮತ್ತು ಅರ್ಥಮೆಟಿಕ್ ಮೀನ್ ಅನ್ನೋದು ಎರಡನ್ನೂ ನೋಡ್ಕೊಂಬನ್ನಿ ಸ್ಟೂಡೆಂಟ್ಸ್. ಇದಿನ್ನೂ ನೀಟಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಈಗ ನಾವು ಮಾಡಿದ್ದು 2015. ಈಗ ಹೋಗೋಣ ಬನ್ನಿ 2016. ಓಕೆ ಸ್ಟೂಡೆಂಟ್ಸ್, ಇದು 2017ರಲ್ಲಿ ಯಾವ ರೀತಿ ಕೇಳಿದಾನೆ ಅಂತ ಈಗ ಹೋಗಿ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ 2017ರಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನಂತ ಹೇಳ್ತಾ ಇದ್ದಾನೆ. ಫಾರಮ್ ಆಫ್ ಫ್ರೀಕ್ವೆನ್ಸಿ ಟೇಬಲ್, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಟೇಬಲ್ನ ತಯಾರಿಸಬೇಕಂತೆ. ದ ಮಾರ್ಕ್ಸ್ ಸ್ಕೋರ್ಡ್ ಬೈ 50 ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಆರ್ ಗಿವನ್ ಬಿಲೋ. 50 ಜನ ಸ್ಟೂಡೆಂಟ್ಸ್ ಇಂದ ಕೊಟ್ಟಿದ್ದಾನಂತೆ. ಟೇಕಿಂಗ್ ಕ್ಲಾಸ್ ಇಂಟರ್ವಲ್ 10 to 20, 20 to 30, ಎಕ್ಸೆಟ್ರಾ. ಪ್ರಿಪೇರ್ ಫ್ರೀಕ್ವೆನ್ಸಿ ಟೇಬಲ್ ಆ್ಯಂಡ್ ಕ್ಯಾಲ್ಕುಲೇಟ್. ಇಲ್ಲಿ ಮೀಡಿಯನ್ ಕೇಳಿದ್ದಾನೆ. ನಾವೇನು ಅನ್ಕೋಣ, ಇನ್ನು ನಾನು ಮೀಡಿಯನ್ ಹೇಳ್ಕೊಟ್ಟಿಲ್ಲ ನನಗೆ. ಏನು ಮಾಡುವ? ಮೀನ್ ಕಂಡುಹಿಡಿಯುವ ಸ್ಟೂಡೆಂಟ್. ನಾನು ಹೇಳಿದ್ದೇನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಬರುತ್ತೆ ಅನ್ನೋದು ಕ್ವಶನ್ ಪೇಪರಲ್ಲಿ ನೋಡುವ ಅಂತ ಹೇಳಿದ್ದೆ. ಸೊ ಈ ಪ್ರಾಬ್ಲಮ್ನ ನಾವು ಮೀನ್ನಲ್ಲಿ ನೋಡೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಿಂದ ಮೀಡಿಯನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಫಸ್ಟ್ ವೇರಿಯೇಬಲ್ ತಗೊಳ್ಳುವ. ವೇರಿಯೇಬಲ್ ತಗೊಳ್ಳೋದಕ್ಕೆ ಮುಂಚೆ ಮಿನಿಮಮ್ ಎಷ್ಟಿದೆ ಅಂತ ನೋಡುವ. ಮಿನಿಮಮ್ ಎಷ್ಟಿದೆ? ಮಿನಿಮಮ್ 10 ಕಾಣಿಸ್ತು. ಮಿನಿಮಮ್ 10 ಕಾಣಿಸ್ತು. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡುವ. ಮ್ಯಾಕ್ಸಿಮಮ್ 58, 63, 73 ಅನ್ನೋದೇ ಹೈಯೆಸ್ಟ್ ಆಗಿದೆ. ಸೊ ಅದಕ್ಕೋಸ್ಕರ 85 ಬೇರೆ ಕಾಣಿಸ್ತಾ ಇದೆ. ಇನ್ನೇನಾದ್ರು ಎಕ್ಸ್ಟ್ರಾ ಕಾಣಿಸ್ತಿದೆಯಾ ನಿಮಗೆ? 85. ಓಕೆ, ಅಕಸ್ಮಾತ್ ಇದ್ದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡುವ. ಸೊ 10 ಅನ್ನೋದೇ ಮಿನಿಮಮ್ ಇರೋದು. ಸೊ ಅದಕ್ಕೋಸ್ಕರ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90 ಸ್ಟೂಡೆಂಟ್ಸ್. 80 to 90.
ಸದ್ಯಕ್ಕೆ ಇವಾಗ 85 ಇದೆ ಅಂದ್ಬಿಟ್ಟಿದೆ. ಏನು ಮಾಡಿದ್ದೀನಿ, 80 to 90 ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಟ್ಯಾಲಿ ಮಾರ್ಕ್ಸ್ ಅಥವಾ ಟ್ಯಾಲಿ ಬಾರ್ಸ್. ಒಂದೊಂದೇ ನೋಡುವ ಸ್ಟೂಡೆಂಟ್ಸ್. ಓಕೆ, 48, 42, 50, 30, 32, 40, 31, 32, 40, 39, 39, 32, 40, 18, 10ರಿಂದ 20, 54, 50ರಿಂದ 60, 33, 30 to 40, 10, 10 to 20, 29, 20 to 30, 62, 60 to 70, 38, 30 to 40, 41, 40 to 50, 43, 40 to 50, 51, 50 to 60, 37, 30 to 40, 71, 70 to 80, 62, 60 to 70, 34, 30 to 40, 55, 50 to 60, 29, 20 to 30, 43, 40 to 50, 64, 60 to 70, 43, 40 to 50, 52, 50 to 60, 64, 60 to 70, 44, 40 to 50, 55, 55 to 60, 45, 40 to 50, 22, 20 to 30, 32, 30 to 40, 21, 20 to 30, 59, 50 to 60, 61, 60 to 70, 22, 20 to 30, 74, 70 to 80, 19, 10 to 20, 46, 40 to 50, 73, 70 to 80, 33, 30 to 40, 85, 80 to 90, ಮತ್ತೆ 85, 80 to 90, 51, 50 to 60, 63, 60 to 70, 58, 50 to 60, 27, 20 to 30, 44, 40 to 50, 32, 30 to 40, 31, 30 to 40, 47, 40 to 50, 18, 10 to 80. ಈಗೇನು ಮಾಡಬೇಕಂತೆ, ಫ್ರೀಕ್ವೆನ್ಸಿ ಮಾಡಬೇಕಂತೆ. ಫ್ರೀಕ್ವೆನ್ಸಿ ಹಿಂಗೆ ಬರುತ್ತೆ, 4, 6, 11, 10, 8, 6, 3, 2. ಟೋಟಲ್ ಮಾಡಿ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಎನ್ ಆಗಿರುತ್ತೆ. ಹಾಗಾದರೆ ಟೋಟಲ್ ಮಾಡುವ, ಎಷ್ಟು ಬರುತ್ತೆ, 4 + 6 + 11 + 10 + 8 + 6 + 3 + 2. ಹಾಗಾದ್ರೆ ಎಷ್ಟು ಬಂತು ಸ್ಟೂಡೆಂಟ್ಸ್, 50 ಜನ ಸ್ಟೂಡೆಂಟ್ಸ್ ಅಂತ 50 ಬಂದಿದೆ ಸ್ಟೂಡೆಂಟ್ಸ್. ಈಗೇನು ಮಾಡ್ಬೇಕು ಸ್ಟೂಡೆಂಟ್ಸ್, ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡಬೇಕು ಅಂದರೆ ಫಸ್ಟ್ ಕೆಲಸ ಏನು ಮಾಡಬೇಕು, ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. ಕಾರಣ ಏನಕ್ಕೆ ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಫ್ ಇಲ್ಲಿದೆ, ಎಮ್ ಕಂಡುಹಿಡಿಯುವ. ಮಿಡ್ ಪಾಯಿಂಟ್ ಹೆಂಗೆ ಬರುತ್ತೆ, 10 + 20 ಡಿವೈಡ್ ಬೈ 2 ಅಂದರೆ ಬರೋದು 15. 20 + 30 ಡಿವೈಡ್ ಬೈ 2 ಅಂದರೆ ಬರೋದು 25. 30 ಡಿವೈಡ್ ಬೈ 40 ಡಿವೈಡ್ ಬೈ 2 35, 45, 55, 65,
75, 85. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇವಾಗ ಸಿಗ್ಮಾ ಎಫ್ ಎಮ್ ಬೇಕು ಅಂದರೆ ಎಫ್ ಇಂಟು ಎಮ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಫ್ ಇದೆ, ಎಮ್ ಇದೆ. 15 4 60, 25 6 150, 35 11 385, 35 into 11, yes, 385, 450, 55 into 8, 440, 65 into 6, 390, 75 into 3, 225, 85 into 2, 170, sigma FM. 170 plus 225 plus 390 plus 440 plus 450 plus 385 plus 150 plus 60. ಹಾಗಾದರೆ ಬರೋದು 2270 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಫ್ ಎಮ್ ಎಷ್ಟು ಅಂದರೆ 2270 ಡಿವೈಡ್ ಬೈ ಎನ್ ಅಂದರೆ ಎಷ್ಟು ಅಂದರೆ 50. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 45.4. ಡೋಂಟ್ ಬಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಇಲ್ಲಿ ಕೇಳಿರೋದು ಮೀಡಿಯನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ನಾನೇನು ಮಾಡಿದ್ದೀನಿ, ಪ್ರಾಬ್ಲಮಲ್ಲಿ ಮೀನ್ ಅಂತ ಅಂದ್ಕೊಂಡು ಮಾಡಿದ್ದೀನಿ. ನೀವು ಅಂದ್ಕೊಳಕ್ಕೆ ಹೋಗಬಾರ್ದು. ಮೀಡಿಯನ್ ಕೇಳಿದ್ರೆ ಮೀಡಿಯನ್ನೇ ಮಾಡಬೇಕು, ಮೀನ್ ಕೇಳಿದ್ರೆ ಮೀನ್ ಮಾಡಬೇಕು. ನಾನಿನ್ನ ಮೀಡಿಯನ್ ಹೇಳ್ಕೊಟ್ಟಿಲ್ಲ. ಸೊ ಮೀನ್ ಅಕಸ್ಮಾತ್ ಈ ಪ್ರಾಬ್ಲಮ್ ಕೇಳಿದ್ರೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 2017ನೇ ಇಸ್ವಿ ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 100ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 100 ಪ್ರಾಬ್ಲಮ್, 100ನೇ ಪ್ರಾಬ್ಲಮ್ ಈಗ ನಾವು ಸಾಲ್ವ್ ಮಾಡಿದ್ದು. ಕ್ವಶನ್ ಪೇಪರ್ ಯಾವುದು, ಯಾವ ಇಸ್ವಿ ಕ್ವಶನ್ ಪೇಪರ್? 2017ನೇ ಇಸ್ವಿ ಕ್ವಶನ್ ಪೇಪರ್ ನಾವೀಗ ಸಾಲ್ವ್ ಮಾಡಿದ್ದು. ಹಾಗಾದ್ರೆ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್. 101ನೇ ಪ್ರಾಬ್ಲಮ್ಗೆ ಬನ್ನಿ ಸ್ಟೂಡೆಂಟ್ಸ್. 2018ನೇ ಇಸ್ವಿನಲ್ಲಿ ಏನಂತ ಕೇಳಿದ್ದಾನೆ ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಸೊ ಇದು 101ನೇ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರಂತೆ, ಕಾಂಪ್ಯೂಟ್ ಮೀನ್ ವೇಜಸ್ ಆಫ್ ವರ್ಕರ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತ. ಮೀನ್ ವೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಅವ್ರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ವೇಜಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ವರ್ಕರ್ಸ್ ಕೊಟ್ಟಿದ್ದಾರೆ, ಅಂದರೆ ವೇರಿಯೇಬಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. 48 to 56, 56 to 64 ವೇಜಸ್ ಅವರು ವೇರಿಯೇಬಲ್ಸ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದರಿಂದ ಏನು ಕಂಡುಹಿಡಿಬೇಕಂತೆ? ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸರಿ, ಸಂತೋಷ. ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವೇಜಸ್ ವೇರಿಯೇಬಲ್ ಕೊಟ್ಟಿದ್ದಾರೆ. ವೇರಿಯೇಬಲ್ ಎಷ್ಟಂತೆ? 48 to 56, 56 to 64, 64 to 72, 72 to 80, 80 to 88, 88 to 96, 96 to 104. 2 4 6 1 7, 1 2 3 4 5 6 7. ಓಕೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ಎಷ್ಟಂತ ಸ್ಟೂಡೆಂಟ್ಸ್? 8 3 11 14 5 7 2. ಹಾಗಾದರೆ ವೇರಿಯೇಬಲ್ ಇದೆ, ಫ್ರೀಕ್ವೆನ್ಸಿ ಇದೆ. ನಾವೇನು ಮಾಡಬೇಕಾಗಿರುತ್ತೆ? ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡಬೇಕಂತೆ. ಎಕ್ಸ್ ಬಾರ್ನ ನಾವು ಕಾಂಪ್ಯೂಟ್ ಮಾಡಬೇಕು ಅಂದರೆ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಸಿಗ್ಮಾ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಫ್ ಎಮ್ ಕಾಲಮ್. ಎಫ್ ಎಮ್ ಕಾಲಮ್ ಟೋಟಲ್ ಅಂತಂದರೆ
ಎಫ್ ಇದೆ, ಎಮ್ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಅಂದರೆ ಮೊದಲು ಇವೆರಡನ್ನು ಟೋಟಲ್ ಮಾಡಬೇಕಾಗಿರುತ್ತೆ. 48 ಪ್ಲಸ್ 56 104 ಬರುತ್ತೆ, ಡಿವೈಡ್ ಬೈ 2 ಅಂದರೆ ಬರೋದು 52 ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಇವೆರಡನ್ನು ರೌಂಡ್ ಆಫ್ ಎರಡು ಕೂಡಿ 56 ಪ್ಲಸ್ 64 ಡಿವೈಡ್ ಬೈ 2 ಅಂದರೆ ಬರೋದು ಸ್ಟೂಡೆಂಟ್ಸ್ 60. ಆಮೇಲೆ ಇವೆರಡು ಕೂಡ್ರಿ, ಡಿವೈಡ್ ಬೈ 2 ಮಾಡ್ರಿ, 68. ದೆನ್ ಇವೆರಡು ಕೂಡಿ ಡಿವೈಡ್ ಬೈ 2 ಮಾಡ್ರಿ, 76. ಇವೆರಡು ಕೂಡಿ ಡಿವೈಡ್ ಬೈ 2 ಮಾಡ್ರಿ, 84, 92, 100. ಎಫ್ ಬಂತು, ಎಂ ಬಂತು, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥದ್ದು ಎಫ್ ಎಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಫ್ ಎಮ್ ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ನ ಮಾಡಿದಾಗ 52 ಇಂಟು 8 416, 60 ಇಂಟು 3 180. Next 11 into 68, 748. 14 into 76, 14 into 76, 1064. 84 into 5 ಬರೋದು 420. 92 into 7 644. 100 into 2 200. ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ ಎಫ್ ಎಮ್ 3672 ಅಂತ ಕ್ಯಾಲ್ಕುಲೇಟರ್ ಹೇಳ್ತಿದೆ. ಸೊ ಒಂದ್ಸಲಿ ಚೆಕ್ ಮಾಡುವ. 416 ಪ್ಲಸ್ 180 ಪ್ಲಸ್ 748 ಪ್ಲಸ್ 1064 ಪ್ಲಸ್ 420 ಪ್ಲಸ್ 644 ಪ್ಲಸ್ 200 3672. ಎಸ್, ಹಾಗಾದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಹಾಕಿದ್ರೆ ಬರೋದು ನಮಗೆ ಎನ್ ಅಂತ ಕರಿತೀವಿ. ಎನ್ ಎಷ್ಟಂತೆ 8 ಪ್ಲಸ್ 3 ಪ್ಲಸ್ 11 ಪ್ಲಸ್ 14 ಪ್ಲಸ್ 5 ಪ್ಲಸ್ 7 ಪ್ಲಸ್ 2. ಹಾಗಾದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 50 ಬರುತ್ತಂತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಅಪ್ಲೈ ಮಾಡಿದ್ರೆ ಬರೋದು 3672 divided by 50. X bar equals 3672 divided by 50. ಹಾಗಾದ್ರೆ ಬರೋದು 73.44. ಏನಿದು ಅರ್ಥಮೆಟಿಕ್ ಮೀನ್ ಆಗಿದೆ ಸ್ಟೂಡೆಂಟ್ಸ್. ಏನಾಗಿದೆ ಇದು? ಅರ್ಥಮೆಟಿಕ್ ಮೀನ್ ಆಗಿದೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 101ನೇ ಪ್ರಾಬ್ಲಮ್. ಯಾವ ಇಯರ್ ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್? 2018. ಹಾಗಾದರೆ ನೆಕ್ಸ್ಟ್ ಕ್ವಶನ್ 102ನೇ ಪ್ರಶ್ನೆ ಏನು ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಮೇ 2019 ಕೇಳಿರೋದು QABD 1 BCom ಕ್ವಶನ್ ಪೇಪರ್. ಸೊ 102ನೇ ಪ್ರಶ್ನೆ ಕ್ವಶನ್ ಪೇಪರಲ್ಲಿ ಏನಿದೆ ಅಂತ ನೋಡುವ ಸ್ಟೂಡೆಂಟ್ಸ್. ಏನು ಕೇಳಿದ್ದಾನೆ ಅಂತಂದ್ಬಿಟ್ಟಿದೆ. ಓಕೆ, 6ನೇ ಪ್ರಶ್ನೆ ಒಂದ್ಸರಿ ನೋಡುವ. ಓಕೆ, ದ ಮಾರ್ಕ್ಸ್ ಸ್ಕೋರ್ಡ್ ಬೈ 50 ಸ್ಟೂಡೆಂಟ್ಸ್ ಇನ್ ಅನ್ ಎಕ್ಸಾಮಿನೇಷನ್ ಆರ್ ಗಿವನ್ ಬಿಲೋ. ಟೇಕಿಂಗ್ ಕ್ಲಾಸ್ ಇಂಟರ್ವಲ್ 10 to 20, 20 to 30, 30 to 40. ಪ್ರಿಪೇರ್ ಫ್ರೀಕ್ವೆನ್ಸಿ ಟೇಬಲ್. ಮೀನ್ ಬೇಡಂತೆ, ಮೀಡಿಯನ್ ಬೇಡಂತೆ, ಮೋಡ್ ಬೇಡಂತೆ. ಜಸ್ಟ್ 2019 ಕೇಳೋದು ಫ್ರೀಕ್ವೆನ್ಸಿ ಟೇಬಲ್ನ ಕ್ಯಾಲ್ಕುಲೇಟ್ ಮಾಡಿ, ಅದು ಕೂಡ ಕ್ಲಾಸ್ ಇಂಟರ್ವಲ್ ಅವರೇ ಕೊಟ್ಟುಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡಲೇಬೇಕಾಗುತ್ತೆ.
5 3 2 ಅಂತ ಇದ್ರೆ 0 to 10 ಇಂದ ಮಾಡಬೇಕು. ಇಲ್ಲಿ ಸ್ಟಾರ್ಟಿಂಗ್ ಮಿನಿಮಮ್ ಇರೋದೇ 11, ಸೊ 10 to 11 ಇಂದ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡುವ. ವೇರಿಯಬಲ್ ಸ್ಟಾರ್ಟಿಂಗ್ ಎಷ್ಟು ತಗೋಣ ಸ್ಟೂಡೆಂಟ್ಸ್? 10 to 20, 20 to 30. ಮ್ಯಾಕ್ಸಿಮಮ್ ಎಷ್ಟು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್? 94 ಕಾಣಿಸ್ತಾ ಇದೆ. 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. Tally bars. ಟ್ಯಾಲಿ ಬಾರ್ಸ್ ಅಂತಾದರೂ ಹಾಕಿ ಅಥವಾ ಟ್ಯಾಲಿ ಮಾರ್ಕ್ಸ್ ಅಂತ ಬೇಕಾದ್ರೂ ಉಪಯೋಗಿಸಿ ಸ್ಟೂಡೆಂಟ್ಸ್. ಓಕೆ, ಒಂದೊಂದೇ ನೋಡುವ. ಫಸ್ಟ್ ಒನ್ ಇರೋದು 11, 10ರಿಂದ 20, 29, 20 to 30, 30, 30 to 40, 71, 70 to 80, 85, 80 to 90, 94, 90 to 100, 16, 10ರಿಂದ 20, 24, 20 to 30, 39, 30 to 40, 65, 60 to 70, 41, 40 to 50, 55, 50 to 60, 63, 60 to 70, 81, 80 to 90, 92, 90 to 100, 77, 70 to 80, 79, 70 to 80, 80, 80 to 90, 37, 30 to 40, 53, 50 to 60, 58, 50 to 60, 48, 40 to 50, 41, 40 to 50, 39, 30 to 40, 49, 40 to 50, 41, 40 to 50, 51, 50 to 60, 74, 70 to 80, 57, 50 to 60, 52, 50 to 60, 18, 10ರಿಂದ 20, 55, 50 to 60, 64, 60 to 70, 75, 70 to 80, 28, 20 to 30, 24, 20 to 30, 38, 30 to 40, 48, 40 to 50, 51, 50 to 60, 58, 50 to 60, 65, 60 to 100, 60 to 70, 78, 70 to 80, 56, 50 to 60, 47, 40 to 50, 52, 50 to 60, 63, 60 to 70, 58, 50 to 60, 38, 30 to 40, 47, 40 to 50, 55, 50 to 60. ದಟ್ಸ್ ಇಟ್ ಸ್ಟೂಡೆಂಟ್ಸ್. ಈಗ ನಾವು ಫ್ರೀಕ್ವೆನ್ಸಿ ಅಂದರೆ ಟೋಟಲ್ ಮಾಡಬೇಕಾಗಿರುತ್ತೆ. 3, 4, 6, 8, 13, 5, 6, 3, 2. ಟೋಟಲ್ ಹಾಕುವ. 3 plus 4 plus 6 plus 8 plus 13 plus
5 ಪ್ಲಸ್ 6 ಪ್ಲಸ್ 3 ಪ್ಲಸ್ 2 ಹಾಗಾದರೆ ಬಂದಿದ್ದು 50 ಬರುತ್ತೆ ಸ್ಟೂಡೆಂಟ್ಸ್. n ಈಕ್ವಲ್ಸ್ ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡು ಅಂತ ಹೇಳಿದ್ದು. ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನು ಈ ಪ್ರಾಬ್ಲಮ್ನಿಂದ ನೀವು ಮೀನ್ ಕಂಡಿಡಿರಿ. 2 ಮೆಥಡಲ್ಲಿ, ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಆನ್ಸರ್ ಎಷ್ಟು ಅಂದರೆ 2ರಲ್ಲೂ ಸೇಮ್ ಬರಬೇಕು ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 102ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 102ನೇ ಪ್ರಾಬ್ಲಮ್ ನಾವು ಮಾಡಿದ್ದು ಯಾವ ಇಸ್ವಿದು? 2019. ಹಾಗಾದರೆ ನೆಕ್ಸ್ಟ್ ಹೋಗೋಣ ಬನ್ನಿ, 103ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 2014ರಲ್ಲಿ ಸರ್ ಮತ್ತೆ 2014ಕ್ಕೆ ಬಂದ್ರ ಅಂದರೆ ಇದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ BBA ಅಂದರೆ BBM ಅಂತ ಮೊದಲಿತ್ತು, ಈಗ BBA ಆಗಿದೆ. ಅಲ್ಲಿ BBAನಲ್ಲಿ QMB ಕ್ವಾಂಟಿಟಿವ್ ಮೆಥಡ್ಸ್ ಫಾರ್ ಬಿಸ್ನೆಸ್ ಅಂತ ಇದೆ. ಸೊ ಆ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್. ಸೊ ಅಲ್ಲಿ 2014ರಲ್ಲಿ ಕೇಳಿರುವಂತಹ ಪ್ರಶ್ನೆಯಲ್ಲಿ ಸೆಕ್ಷನ್ B ಒಂದು ಸ್ವಲ್ಪ ಘೋರವಾಗಿ ನೋಡಿ. ಯಾವುದೇ ಕ್ವಶನ್ ಪೇಪರ್ ಹಾಕೊಳ್ಳಿ, ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ ಪೇಪರ್ ಪ್ರಾಬ್ಲಮ್, ಓಕೆನಾ? ಸೊ ಅದನ್ನು ಸಾಲ್ವ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಫೈಂಡ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಇದು 103ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. 103. ನಿಮಗೆ ಇನ್ನೊಂದು ವಿಚಾರ ಹೇಳಬೇಕಾಗಿದೆ ಸ್ಟೂಡೆಂಟ್ಸ್. ಏನು ಅಂತಂದ್ರೆ, ಮೋರ್ ದ್ಯಾನ್ ಅಂದ್ರೂ ಒಂದೇ, ಎಬೋ ಅಂದ್ರೂ ಒಂದೇ, ನಾಟ್ ಲೆಸ್ ದ್ಯಾನ್ ಅಂದ್ರೂ ಒಂದೇ. ಲೆಸ್ ದ್ಯಾನ್ ಅಂದ್ರೂ ಒಂದೇ, ಅಪ್ ಟು ಅಂದ್ರೂ ಒಂದೇ, ಬಿಲೋ ಅಂದ್ರೂ ಒಂದೇ, ನಾಟ್ ಮೋರ್ ದ್ಯಾನ್ ಅಂದ್ರೂ ಒಂದೇ. ಕರೆಕ್ಟ್ ಆಗಿದು ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲೆಸ್ ದ್ಯಾನ್ ಅಂದ್ರೂ ಒಂದೇ, ಅಪ್ ಟು ಅಂದ್ರೂ ಒಂದೇ, ಬಿಲೋ ಅಂದ್ರೂ ಕೂಡ ಒಂದೇ, ನಾಟ್ ಮೋರ್ ದ್ಯಾನ್ ಅಂದ್ರೂ ಒಂದೇ. ಆದರೆ ಮೋರ್ ದ್ಯಾನ್ ಅಂದ್ರೂ ಒಂದೇ, ಎಬೋ ಅಂದ್ರೂ ಒಂದೇ, ನಾಟ್ ಲೆಸ್ ದ್ಯಾನ್ ಅಂದ್ರೂ ಒಂದೇ. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ? ಅಂಡ್ ಎಬೋ ಅಂತ ಕೊಟ್ಟಿದ್ದಾನೆ. ಅಂಡ್ ಎಬೋ ಅಂದ್ರೆ ಅರ್ಥ ಏನು? ಅಂಡ್ ಎಬೋ ಅಂದ್ರೆ ಅರ್ಥ ಏನು? ಮೋರ್ ದ್ಯಾನ್ ಅಂದ್ಬಿಡಿದೆ. 100 ಅಂಡ್ ಎಬೋ ಅಂದರೆ ಮೋರ್ ದ್ಯಾನ್ 100, ಮೋರ್ ದ್ಯಾನ್ 200, ಮೋರ್ ದ್ಯಾನ್ 300, ಮೋರ್ ದ್ಯಾನ್ 300, ಮೋರ್ ದ್ಯಾನ್ 400, ಮೋರ್ ದ್ಯಾನ್ 500, ಮೋರ್ ದ್ಯಾನ್ 600, ಮೋರ್ ದ್ಯಾನ್ 700. ಹಾಗಾದರೆ ವೇರಿಯಬಲ್ ಅವನು ಕೊಟ್ಟಿರೋದನ್ನ ನಾವು ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕನ್ವರ್ಟ್ ಮಾಡಬೇಕಾಗಿರುತ್ತೆ ನಾರ್ಮಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ. ಹಾಗಾದರೆ ವೇರಿಯಬಲ್ ತಗೊಳ್ಳುವ ಏನಿದೆಯೋ ಅದು ಮೊದಲು ಬರ್ಕೊಂಡ್ಬಿಡ್ತೀನಿ. ಮೋರ್ ದ್ಯಾನ್ 100, 200, 300, 400, 500, 600, 700 ಎಲ್ಲನೂ ಕೂಡ ಮೋರ್ ದ್ಯಾನ್ ಆಗಿದೆ ಸ್ಟೂಡೆಂಟ್ಸ್. ಅದೇ ರೀತಿ ಫ್ರೀಕ್ವೆನ್ಸಿನೂ ಕೂಡ ಬರ್ಕೊಂಡ್ಬಿಡ್ತೀನಿ. 50, 46, 36, 18, 6, 3, 1. ಸೊ ಈ ಪ್ರಾಬ್ಲಮಲ್ಲಿ ಫಸ್ಟ್ ನಾವು ಮಾಡಬೇಕಾದ್ರೆ ಕೆಲಸ ನಾರ್ಮಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಮೊದಲು ಕನ್ವರ್ಟ್ ಮಾಡ್ಕೊಬೇಕು ಸ್ಟೂಡೆಂಟ್ಸ್. ನಾರ್ಮಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂದರೆ ಅವನು ಏನು ಕೊಟ್ಟಿದ್ದಾನೋ ಇದೇನೆ ಲೋಯರ್ ಲಿಮಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮೋರ್ ದ್ಯಾನ್ 100ಗಿಂತ ಜಾಸ್ತಿ ಅಂದರೆ ಏನು ಮಾಡಬೇಕಾಗುತ್ತೆ? ಮೋರ್ ದ್ಯಾನ್ 100 ಅಂದರೆ 100ಕ್ಕಿಂತ ಜಾಸ್ತಿ ಅಂದರೆ 100 to 200. ಮೋರ್ ದ್ಯಾನ್ 200 ಅಂದರೆ 200 to 300, 300 to 400, 400 to 500, 500 to 600, 600 to 700, 700 to 800. ಈಗ ಇವಾಗ ಏನು ಮಾಡಬೇಕು ಸ್ಟೂಡೆಂಟ್ಸ್? ನಾವು ಫ್ರೀಕ್ವೆನ್ಸಿ
ಲೆಸ್ ದ್ಯಾನ್ ಆಗಿದ್ರೆ ಮೇಲಿಂದ ಬರ್ತೀರಾ, ಟಾಪ್ ಟು ಬಾಟಮ್ ಬರ್ತೀರಾ. ಮೋರ್ ದ್ಯಾನ್ ಆಗಿದ್ರೆ ಬಾಟಮ್ ಟು ಟಾಪ್ ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ಇಲ್ಲೇನಿದೆಯೋ ಆ ಒನ್ ಇಲ್ಲಿ ಇಟ್ಟುಬಿಡ್ತೀವಿ ಸ್ಟೂಡೆಂಟ್ಸ್. 3ರಲ್ಲಿ 1 ಕಳಿತೀರಾ, ಬರೋದು 2. 6ರಲ್ಲಿ 3 ಕಳಿತೀರಾ, 3 ಬರುತ್ತೆ. 18ರಲ್ಲಿ 6 ಕಳಿತೀರಾ, 12 ಬರುತ್ತೆ. 36ರಲ್ಲಿ 18 ಕಳಿತೀರಾ, 18 ಬರುತ್ತೆ. 46ರಲ್ಲಿ 36 ಕಳಿತೀರಾ, 10 ಬರುತ್ತೆ. 50ರಲ್ಲಿ 46 ಕಳಿತೀರಾ, 4 ಬರುತ್ತೆ. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಎನ್ನ ಟೋಟಲ್ ಮಾಡಿದ್ರೆ 15 ಬರಬೇಕು ಸ್ಟೂಡೆಂಟ್ಸ್. ಮಾಡುವ ಸ್ಟೂಡೆಂಟ್ಸ್, 4 ಪ್ಲಸ್ 10 ಪ್ಲಸ್ 18 ಪ್ಲಸ್ 12 ಪ್ಲಸ್ 3 ಪ್ಲಸ್ 2 ಪ್ಲಸ್ 1. ಹಾಗಾದರೆ ಬಂದಿದ್ದು n ಈಕ್ವಲ್ಸ್ 50 ಬಂತು ಸ್ಟೂಡೆಂಟ್ಸ್. ಹಾಗಾದ್ರೆ ನಾವು ಮಾಡಿರೋದು ಆಕ್ಯುರೇಟ್ ಆಗಿದೆ. ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಹಾಗಾದರೆ ಫಸ್ಟ್ ಏನು ಕಂಡುಹಿಡಬೇಕು ಸ್ಟೂಡೆಂಟ್ಸ್? ಎಮ್ ಕಂಡುಹಿಡಬೇಕು. ಮಿಡ್ ಪಾಯಿಂಟ್ ಹೆಂಗೆ ಬರುತ್ತೆ? ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡ್ ಬೈ 2. ಹಾಗಾದರೆ 100 ಪ್ಲಸ್ 200 ಡಿವೈಡ್ ಬೈ 2 ಅಂದರೆ 150. 200 ಪ್ಲಸ್ 300 ಡಿವೈಡ್ ಬೈ 2 ಅಂದರೆ 250, 350, 450, 550, 650, 750. ಎಫ್ ಇದೆ, ಎಮ್ ಇದೆ, ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿ ಎಫ್ ಎಮ್ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 150 ಇಂಟು 4 600. 250 ಇಂಟು 10 2500. 350 ಇಂಟು 18 6300. 450 into 12 5400. 550 into 3 1650. 650 into 2 1300. 750 into 1 750. 18,500 ಬರುತ್ತೆ ಅಂತ ಹೇಳ್ತಿದ್ದಾರೆ. ಒಂದ್ಸಲಿ ವೆರಿಫೈ ಮಾಡುವ. 600 ಪ್ಲಸ್ 2500 ಪ್ಲಸ್ 6300 ಪ್ಲಸ್ 5400 ಪ್ಲಸ್ 1650 ಪ್ಲಸ್ 1300 ಪ್ಲಸ್ 750. 18,500 ಏನದು? ಸಿಗ್ಮಾ ಎಫ್ ಎಮ್. ಹಾಗಾದರೆ 18,500 ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಎಷ್ಟು? 50. ಸೊ ಎಕ್ಸ್ ಬಾರ್ ಈಕ್ವಲ್ಸ್ ಡಿವೈಡ್ ಬೈ 50 ಅಂದರೆ ಬರೋದು 370. ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಇದೇ ಅಕಸ್ಮಾತ್ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 103ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಹೀಗೆ ಹೋಗೋಣ 104ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, BBM ಅಥವಾ BBA ನಲ್ಲಿ 2018ರಲ್ಲಿ ಕೇಳಿದಾನೆ ಒಂದು ಕ್ವಶನ್. ಏನು ಕೇಳಿದ್ರಂತೆ ಕ್ವಶನ್ ನೋಡುಮ. ನಾವೀಗ ಮಾಡ್ತಾ ಇರೋದು 104ನೇ ಕ್ವಶನ್. The following the marks obtained by 50 students in statistics. Find the average marks. Average marks ಅಂದರೆ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಎಕ್ಸ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಅಂದರೆ ಸ್ಟೂಡೆಂಟ್ಸ್ ಏನಂತೆ? ವೇರಿಯಬಲ್ ಎಕ್ಸ್ ಕೊಟ್ಟಿದ್ದಾರೆ. ಎಷ್ಟಂತೆ? 20, 30, 40, 50, 60, 70, 80, 90. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 5, 8, 12, 13, 6, 2, 2. ಸೊ ಎಕ್ಸ್ ಇದೆ, ಎಫ್ ಇದೆ.
ಅರ್ಥಮೆಟಿಕ್ ಮೀನ್ ಎಕ್ಸ್ ಬಾರ್ ಈಕ್ವಲ್ಸ್ ವಾಟ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಇದೆ ಎಫ್ ಇದೆ ಎರಡನ್ನು ಗುಣಿಸಿ ಎಫ್ ಎಕ್ಸ್ ಆಗಿರುತ್ತೆ. 20 into 2 40, 150, 320, 600, 780, 420, 160. ಇದೇನು ಸ್ಟೂಡೆಂಟ್ ಸಿಗ್ಮಾ ಎಫ್ ಎಕ್ಸ್. ಟೋಟಲ್ ಮಾಡುವ. ಸೊ 40 ಪ್ಲಸ್ 150 ಪ್ಲಸ್ 320 ಪ್ಲಸ್ 600 ಪ್ಲಸ್ 780 ಪ್ಲಸ್ 420 ಪ್ಲಸ್ 160 ಪ್ಲಸ್ 180 2650 ಬರುತ್ತೆ ಸ್ಟೂಡೆಂಟ್ಸ್. ಅगर ಇಲ್ಲಿ ಅಪ್ಲೈ ಮಾಡಿದ್ರೆ 2650 ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಾವೇನಂತ ಕರಿತೀರಾ ಎನ್ ಅಂತ ಕರಿತೀರಾ. ಟೋಟಲ್ ಮಾಡುವ 2 ಪ್ಲಸ್ 5 ಪ್ಲಸ್ 8 ಪ್ಲಸ್ 12 ಪ್ಲಸ್ 13 ಪ್ಲಸ್ 6 ಪ್ಲಸ್ 2 ಪ್ಲಸ್ 2 ಹಾಗಾದರೆ ಬರೋದು 50 ಬರುತ್ತಂತೆ ಸ್ಟೂಡೆಂಟ್ಸ್. ಸೊ ಡಿವೈಡ್ ಬೈ 50. 2650 ಡಿವೈಡ್ ಬೈ 50 ಹಾಗಾದರೆ ಬರೋದು ಎಕ್ಸ್ ಬಾರ್ ಈಕ್ವಲ್ಸ್ 53 ಬರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಏನಂತ ಕರಿತೀರಾ ಸ್ಟೂಡೆಂಟ್ಸ್ ಅರ್ಥಮೆಟಿಕ್ ಮೀನ್. ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಇದನ್ನೇ ಅಕಸ್ಮಾತ್ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ ಇಷ್ಟೇ ಆನ್ಸರ್ ಬರುತ್ತೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಮರಿಬಾರ್ದು ಸ್ಟೂಡೆಂಟ್ಸ್. ಮುಂದಿನ ಚಾಪ್ಟರ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇದೆ. ಅದಕ್ಕೋಸ್ಕರನೇ ಡೈರೆಕ್ಟ್ ಮೆಥಡ್ ನಾನು ಮಾಡ್ತಾ ಇದ್ದೀನಿ, ಸ್ಟೆಪ್ ಡಿವಿಯೇಷನ್ ಮೆಥಡ್ ನಿಮಗೆ ಕೊಡ್ತಾ ಇದ್ದೀನಿ, ಈಸಿಯಾಗಿ ಸಾಲ್ವ್ ಮಾಡಲಿ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 104ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಯಾವ ವರ್ಷದ ಕ್ವಶನ್ ಪೇಪರ್ ಇದು 2018. ಹಾಗಾದ್ರೆ ಈಗ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್ 105ನೇ ಪ್ರಾಬ್ಲಮ್ ಹೇಗಿರುತ್ತೆ ಅಂತ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 104ನೇ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡಿದ್ವಿ. ಈಗ ಹೋಗೋಣ 105ನೇ ಪ್ರಾಬ್ಲಮ್ಗೆ. 2017ನೇ ಇಸ್ವಿನಲ್ಲಿ BBAಗೆ ಯಾವ ರೀತಿ ಪ್ರಶ್ನೆನ ಕೇಳಿದ್ದಾನೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಓಕೆ, 105ನೇ ಪ್ರಾಬ್ಲಮ್. ಓಕೆ, ಏನಂತ ಹೈಟ್ ಇನ್ ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70 ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಇದರಿಂದ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಸ್ಟೂಡೆಂಟ್ಸ್. ಸೊ ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡಬೇಕು ಅಂದರೆ ವೇರಿಯಬಲ್ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 4, 6, 8, 10, 12, 14. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಎಕ್ಸ್ ಬಾರ್ ಈಕ್ವಲ್ಸ್ ಏನು ಫಾರ್ಮುಲಾ, ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್ ಉಪಯೋಗಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಸೊ ಎಫ್ ಇದೆ, ಎಮ್ ಗೊತ್ತಿಲ್ಲ, ಹಾಗಾದರೆ ಎಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಅಂದರೆ ಮಿಡ್ ಪಾಯಿಂಟ್, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ಅಂದರೆ 0 ಪ್ಲಸ್ 10 ಡಿವೈಡ್ ಬೈ 2 ಅಂದರೆ 5, 10 ಪ್ಲಸ್ 20 ಡಿವೈಡ್ ಬೈ 2 ಅಂದರೆ 30 ಬೈ 2 ಅಂದರೆ 15, 25, 35, 45, 55, 65. ಎಫ್ ಇದೆ, ಎಮ್ ಇದೆ, ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಆಗ ನಮ್ಗೆ ಬರುತ್ತೆ ಎಫ್ ಎಮ್. ಎಫ್ ಎಮ್ ಅಂದರೆ ನೋಡುವ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ 5 10, 15 4 60, 225, 35 ಇಂಟು 8 280, 450,
55 into 12, 660. 65 into 14, 9, 10. ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ ಎಫ್ ಎಮ್ ಆಗಿರುತ್ತೆ ಸ್ಟೂಡೆಂಟ್ಸ್. 9, 10 ಪ್ಲಸ್ 660 ಪ್ಲಸ್ 450 ಪ್ಲಸ್ 280 ಪ್ಲಸ್ 225 ಪ್ಲಸ್ 60 ಪ್ಲಸ್ 10 ಅಂದರೆ ಬರೋದು 2595. ಹಾಗೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಮಾಡುವ 14 ಪ್ಲಸ್ 12 ಪ್ಲಸ್ 10 ಪ್ಲಸ್ 8 ಪ್ಲಸ್ 6 ಪ್ಲಸ್ 4 ಪ್ಲಸ್ 2. ಬರುವಂತಹದು 56 ಬರುತ್ತೆ ಸ್ಟೂಡೆಂಟ್ಸ್. ಅದನ್ನೇ ನಾವೇನಂತ ಕರಿತೀರಾ, ಎನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಎಫ್ ಎಮ್ ಎಷ್ಟಿದೆ ಸ್ಟೂಡೆಂಟ್ಸ್? 2595 ಡಿವೈಡ್ ಬೈ 56. ಹಾಗಾದರೆ ಎಕ್ಸ್ ಬಾರ್ ಬರೋದು 2595 ಡಿವೈಡ್ ಬೈ 56, 46.34 ಬರುತ್ತೆ ಸ್ಟೂಡೆಂಟ್ಸ್. ನಾನು ನಿಮಗೆ ಇದನ್ನೇ ಹೋಮ್ವರ್ಕ್ ಕೊಡ್ತೀನಿ. ಇದೇ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದ್ರೆ 46.34 ಬರುತ್ತಾ ವೆರಿಫೈ ಮಾಡಿ, ಬರಲೇಬೇಕಾಗಿರುತ್ತೆ. ಇದು ನಾವು ಮಾಡಿದ್ದು 105ನೇ ಪ್ರಾಬ್ಲಮ್. ಯಾವ ವರ್ಷದ್ದು ಸ್ಟೂಡೆಂಟ್ಸ್? BBA ನಲ್ಲಿ ಕೊಟ್ಟಿರುವಂತಹ 2017ನೇ ಇಸ್ವಿದು. ಸೊ 105ನೇ ಪ್ರಾಬ್ಲಮ್ ಮಾಡಿದ್ದು. ಈಗ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್ 106ನೇ ಪ್ರಾಬ್ಲಮ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡೋದ್ರಲ್ಲಿ ಆಲ್ ಕೊಡಿ ಅಂತ ಕೊಡಿ ಸ್ಟೂಡೆಂಟ್ಸ್. ಏನಕ್ಕೋಸ್ಕರ? ಜಸ್ಟ್ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರವಾಗಿ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಆಗ ನೀವು ಯಾವುದೇ ನನ್ನ ವಿಡಿಯೋನ ಮಿಸ್ ಮಾಡೋಕ್ಕೆ ಅವಕಾಶ ಇರಲ್ಲ ಸ್ಟೂಡೆಂಟ್ಸ್. ಸೊ ಒಂದು ಪುಟ್ಟ ಲೈಕ್ ಕೊಡೋದ್ರ ಮುಖಾಂತರ ನೆಕ್ಸ್ಟ್ ಸೆಷನ್ ಮುಖಾಂತರ ಮೀಟ್ ಆಗೋಣ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.